ಹಾಯ್ ನಮಸ್ತೆ. ನನ್ನ ಪೇಜಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನನಗಂತೂ ಪರ್ಸ್ನಲಿ ವೆರಿ ಸ್ಪೆಷಲ್ ವ್ಲಾಗ್ ಇದು. ಫಿಫಾ ಫುಟ್ಬಾಲ್ ಫೈನಲ್ ದಿನ ಸಿ.ಎಂ ಆಫೀಸಿಂದ ನನಗೊಂದು ಕಾಲ್ ಬರುತ್ತೆ. ನನಗೂ ಕೂಡ ಆಶ್ಚರ್ಯ, ಏನಪ್ಪ ಸಿ.ಎಂ ಆಫೀಸಿಂದ ನನಗೆ ಕಾಲ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಗೊತ್ತಾಯಿತು ಸಿ.ಎಂ ಕೋರಮಂಗಲ ಇಂಡೋರ್ ಸ್ಟೇಡಿಯಂಗೆ 12ವರೆಗೆ ಮ್ಯಾಚ್ ನೋಡೋಕೆ ಬರ್ತಿದ್ದಾರೆ. ಸೊ ನೀವು ಕವರೇಜ್ ಮಾಡೋಕೆ ಬರ್ಬೋದಾ? ಸೊ ಜೊತೆಗೆ ಒಂದು ಇಂಟ್ರಾಕ್ಷನ್ ಕೂಡ ಇರುತ್ತೆ ಸಿ.ಎಂ ಜೊತೆಗೆ ಅಂತ. ಸೌಂಡ್ಸ್ ಇಂಟ್ರೆಸ್ಟಿಂಗ್ ಅಂತ ನಾನು ಕೂಡ ಹೊರಟೆ. ಕಂಪ್ಲೀಟ್ ಆಗಿ ಅಲ್ಲಿ ಜನ ತುಂಬ್ತಾ ಇದ್ರು. ಸ್ಪೇನ್ ಹಾಗೆ ಅರ್ಜೆಂಟಿನಾ ಈಕ್ವಲಿ ಬ್ಯಾಲೆನ್ಸ್ ಕ್ರೌಡಲ್ಲಿತ್ತು. ಕೋರಮಂಗಲ ಇಂಡೋರ್ ಸ್ಟೇಡಿಯಂಗೆ ಹಿಂದೆಲ್ಲ ನಾನು ಹೋಗಿದ್ದೀನಿ, ಬಟ್ ಈ ಸಲ ವೈಬ್ ಏನೋ ಡಿಫ್ರೆಂಟ್ ಆಗಿತ್ತು. ಎರಡೂ ಕಡೆ ಫ್ಯಾನ್ಸ್ ಕೂಡ ಈಕ್ವಲಿ ಪಂಪ್ಡ್ ಅಪ್ ಆಗಿದ್ರು. ನನಗೆ ಈ ಕ್ರೌಡಲ್ಲಿ ತುಂಬ ಗಮನ ಸೆಳೆದಿದ್ದು ಅರ್ಜೆಂಟಿನಾ ಅಂತ ಒಬ್ಬ ತಾತ ಬಂದಿದ್ರು. ನೋಡೋಕೆ ಸ್ವಲ್ಪ ಮೆಸ್ಸಿ ಅವರ ಚಿಕ್ಕಪ್ಪನ ಥರನೇ ಇದ್ರು. ತುಂಬ ಜೋಶಲ್ಲಿದ್ರು. ಮ್ಯಾಚ್ ಇರೋದು ಸ್ಪೇನ್ ಹಾಗೆ ಅರ್ಜೆಂಟಿನಾ ನಡುವೆ ಆದರೂ ಕೂಡ ಒಬ್ಬ ರೊನಾಲ್ಡೋ ಫ್ಯಾನ್ ಈ ಮ್ಯಾಚಿಗೆ ಬಂದಿದ್ದ. ನೋಡಿ ಇಲ್ಲಿ ಟಿ ಶರ್ಟ್ ತೋರಿಸ್ತಾ ಇದ್ದಾನಲ್ಲ, ಆತ ರೊನಾಲ್ಡೋ ಫ್ಯಾನ್. ಎದ್ಕಿದ ಹಾಗೇನೆ ಎಲ್ಲರೂ ಕೂಡ ಮೆಸ್ಸಿ ಫ್ಯಾನ್ಸ್ ಕೂಗೋಕೆ ಶುರು ಮಾಡಿದ್ರು. ಆದರೆ ಈತ ರೊನಾಲ್ಡೋ ಟಿ ಶರ್ಟನ್ನು, ಒಂದು 7 ನಂಬರ್ ಇರುವಂಥ ಜರ್ಸಿಯನ್ನು ತೋರಿಸಿ ಅವರಿಗೆ ವಾಪಸ್ ಪೈಪೋಟಿ ಕೊಟ್ಟ. ಆರಂಭದಲ್ಲೇ ಪೋರ್ಚುಗಲ್ ಇಲ್ಲದಿದ್ರೂ ಕೂಡ ನೋಡಿ ಹೆಂಗಿದೆ ನಮ್ಮ ಕದರ್ ಅಂತ ಆ ಟಿ ಶರ್ಟನ್ನು ತೋರಿಸ್ತಾನೆ. ಸೊ ಒಂಥರ ಮಜಾ ಇತ್ತು. ಸ್ಟಾರ್ಟಿಂಗಲ್ಲೇ ಒಂಥರ ಬಿಸಿ ಬಿಸಿ ವಾತಾವರಣ ಶುರುವಾಯಿತು. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗಬೇಕು ಅಂತಂದಾಗ ಎಲ್ಲರೂ ಕೂಡ ಕಾಯ್ತಿದ್ದಂಥ ಮೊಮೆಂಟ್, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬಂದರು. ಎಲ್ಲರ ಕ್ಯಾಮ್ರಾ, ಎಲ್ಲರ ಗಮನ ಅವ್ರ ಕಡೆ ಸೆಳೀತು. ನೀವು ನೋಡ್ತಾ ಇದ್ದೀರಿ ಈಗ ಯಾವ ರೀತಿ ಎಂಟ್ರಿ ಇತ್ತು ಅಂತ. ಸೊ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಹ್ಯಾರಿಸ್ ಹಾಗೆ ನಲ್ಪಾಡ್ ಅವರು ಇಬ್ಬರೂ ಕೂಡ ಸಿ.ಎಂ ಅವ್ರನ್ನ ಬರಮಾಡ್ಕೊಂಡ್ರು. ಒಂಥರ ವೈಬ್ರೆಂಟ್ ವೈಬ್ ಆ ಸಂದರ್ಭದಲ್ಲಿ ಇತ್ತು. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಯಿತು. ಫಸ್ಟ್ ಹಾಫ್ ಅಂತೂ ಗೋಲ್ ಹೊಡಿಲೇ ಇಲ್ಲ. ಕಾದು ಕಾದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಒಂದಾದರೂ ಗೋಲ್ ಆಗುತ್ತಾ ಅಂತ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಒಂದೂ ಕೂಡ ಗೋಲ್ ಆಗಲಿಲ್ಲ. ಬಟ್ ನಿಧಾನಕ್ಕೆ ಈ ಸ್ಟೇಡಿಯಂ ತುಂಬ್ತಾ ಇತ್ತು. ಸಿ.ಎಂ ಡಿ ಕೆ ಅವ್ರನ್ನ ನಾನು ಮಾತಾಡಿಸುವಂಥ ಟೈಮ್. ಆದರೆ ಇದ್ದ ಚಾಲೆಂಜ್ ಏನು ಅಂತಂದರೆ ವಿಪರೀತ ನಾಯ್ಸ್ ಇತ್ತು, ಕಾಮೆಂಟ್ರಿ ಇತ್ತು, ಆಡಿಯೋ ಬರುತ್ತಾ ಅಂತ. ಸೊ ಅದಕ್ಕೆ ನಾನು ಆಡಿಯೋ ಚೆಕ್ ಮಾಡಿದ್ದು ಮೊಹಮ್ಮದ್ ನಲ್ಪಾಡ್ ಅವ್ರ ಜೊತೆಗೆ. ನೋಡೋಣ ಆಡಿಯೋ ಬರುತ್ತಾ ಅಂತ. Can you hear me? Is my voice clear? He said it's most dangerous. ನನ್ನ ಶಬ್ದ ಕೇಳಿಸ್ತಾ ಇದೆಯಾ? Can you hear me? ಕರ್ನಾಟಕ ಕೇಳಿಸ್ತಾ ಇದೆಯಾ? ಸೊ ಆರಂಭದಲ್ಲಿ ಒಂದಷ್ಟು ಉಭಯ ಕುಶಲೋಪರಿ ವಿಚಾರಿಸಿ ಅವ್ರ ಜೊತೆ ಮಾತುಕತೆ ಶುರು ಮಾಡೋಣ ಅಂತ. ನನ್ನ ಬ್ರದರ್ ಉತ್ತಮ್ ಕೂಡ ಬಂದಿದ್ದ, ಕ್ಯಾಮ್ರಾ ವರ್ಕ್ ಮಾಡಿದ್ದ ಅವನೇ. ಸೊ ನಿಧಾನಕ್ಕೆ ಮಾತು ಸ್ಟಾರ್ಟ್ ಆಯಿತು. ತುಂಬ ನಾಯ್ಸ್ ಇತ್ತು. ಇವತ್ತು ಇಷ್ಟೊತ್ತು ಆಲ್ಮೋಸ್ಟ್ ಈಗ 1-1.5 ಗಂಟೆ ಆಗಿದೆ. ಸೊ ಈ ಟೈಮ್ನಲ್ಲಿ ನಮ್ಮ ಜೊತೆ ಸಿ.ಎಂ ಅವರು ಫುಟ್ಬಾಲ್ ಫೈನಲ್ ಮ್ಯಾಚ್ ನೋಡೋಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ರಾತ್ರಿ ಆಲ್ಮೋಸ್ಟ್ 1-1:15 ಆಗಿದೆ ಸರ್ ಈಗ. ಆದರೂ ಕೂಡ ಫುಟ್ಬಾಲ್ ಮ್ಯಾಚ್ ನೋಡೋಕೆ ಬಂದಿದ್ದೀರಾ. ನಿಮ್ಮ ಕಮಿಟ್ಮೆಂಟ್ ಹಾಗೆ ಈ ಸಲ ನೀವು ಕೊಟ್ಟಂಥ ಕೆಲವೊಂದು ಪರ್ಮಿಷನ್ಗಳು 3:30 ಗಂಟೆ ತನಕ ಕೆಫೆಗಳು ಓಪನ್ ಇರಬೇಕು ಅನ್ನೋದು. ಸೊ ಏನು ವಿಷನ್ ಇತ್ತು? ಫುಟ್ಬಾಲ್ ಎಷ್ಟು ಫಾಲೋ ಮಾಡ್ತೀರಾ? ನೋಡಿ, ಇಡೀ ಪ್ರಪಂಚದ ಎಲ್ಲ ಯುವಕರುಗಳು ಕೂಡ ಒಟ್ಟಾಗಿದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ಒಟ್ಟಾಗಿರಬೇಕು ಅನ್ನೋದು ನನ್ನ ಆಸೆ. ಯುವ ಶಕ್ತಿನೇ ಎಲ್ಲ ದೇಶಗಳ ಶಕ್ತಿ. ಒಳ್ಳೆ ಇತಿಹಾಸ ಉಳ್ಳಂಥ ಕ್ರೀಡಾಪಟುಗಳು, ಫುಟ್ಬಾಲ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ. ಒಬ್ಬ ಮಗುನ ಆಟ ಆಡಿಸಿದ್ದಂಥ ವ್ಯಕ್ತಿ ಇವತ್ತು ಕೇವಲ 17-18 ವರ್ಷಕ್ಕೆ ಮತ್ತೆ ಈ ಟೀಮ್ಗೆ ಬಂದಿದ್ದಾನೆ ಅನ್ನೋದು ಕೂಡ ನನಗೆ ಮಾಹಿತಿ ಇದೆ. ಕೊನೆಯದಾಗಿ ಒಂದು ತಮಾಷೆ ಪ್ರಶ್ನೆ. ಫೈನಲಿ ಒಂದು ಗೋಲ್ ಆಗಬೇಕು. ನಿಮ್ಮ ಕ್ಯಾಬಿನೆಟ್ ನಲ್ಲಿ ಯಾರನ್ನಾದ್ರೂ ಗೋಲ್ ಹೊಡೆಯಕ್ಕೆ ಕೊಟ್ರೆ ಯಾರನ್ನ ಬಿಡ್ತೀರಾ ಒಂದು ಫೈನಲ್ ಗೋಲ್ಗೆ ಮ್ಯಾಚ್ ವಿನ್ ಆಗೋಕೆ ಕ್ಯಾಬಿನೆಟ್ ನಲ್ಲಿ? ನಾನು ಅದಕ್ಕೆಲ್ಲ ಹೋಗುದಿಲ್ಲ. ನೋಡಿ, ಅಧಿಕಾರ ಸಿಕ್ಕೋದು 4 ಜನಕ್ಕೆ ಒಳ್ಳೇದು ಮಾಡಕ್ಕೆ. ಏನು ಒಳ್ಳೇದು ಮಾಡಕ್ ಆಗ್ತದೋ ಪ್ರತಿ ಒಂದು ತೀರ್ಮಾನದಲ್ಲೂ 10 ಜನಕ್ಕೆ ಒಳ್ಳೇದಾಗಬೇಕು. ಅದೇ ನನ್ನ ಗೋಲು. ಸರ್, ಕೋರಮಂಗಲದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನರಿಗೆ ಅವಕಾಶ ಮಾಡಿಕೊಡ್ಲಾಗಿದೆ. ನಲ್ಪಾಡ್ ಅವರ ಈ ಪ್ರಯತ್ನ, ಹ್ಯಾರಿಸ್ ಅವರು ಕೂಡ ಸಪೋರ್ಟ್ ಆಗಿರೋದು, ಏನು ಹೇಳ್ತೀರಾ? ನಮ್ಮ ರಾಜ್ಯದಿಂದ ಅಧ್ಯಕ್ಷರಾಗಿದ್ದಾರೆ ನಲ್ಪಾದ್ ಅವರು, ನಮ್ಮ ಹ್ಯಾರಿಸ್ ಅವರು. ಸೊ ಬಹಳ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಕೂಡ. ಸೊ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾದ್ದು ನನ್ನ ಡ್ಯೂಟಿ. ಸೊ ನಮ್ಮ ಶಾಸಕರು ಎಲ್ಲರೂ ಕೂಡ ಮನೋಭಾವ ಇಟ್ಕೊಳ್ಳಿ. ಈ ಒಂದು ಇಷ್ಟು ಹೋಟ್ಲುಗಳು, ಬಾರ್ಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಮನೆಗಳಲ್ಲಿ ನೋಡ್ತಾ ಇದ್ದಾರೆ, ಕ್ಲಬ್ಗಳಲ್ಲಿ ನೋಡ್ತಾ ಇದ್ದಾರೆ. ಇವತ್ತು ಕ್ರೀಡಾ ಸ್ಟೇಡಿಯಂ ನಮ್ಮ ಸರ್ಕಾರದಿಂದ ಅವ್ರಿಗೆ ಅವಕಾಶ ಕೊಟ್ಟಿದೆ. ಸೊ ಬೆಳೆಸ್ಕೊಳ್ಳಿ, ಒಳ್ಳೇದಾಗಲಿ, ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನೊಬ್ಬ ಕ್ರೀಡಾಪಟುವಾಗಿದ್ದವನು. ನಾನು ಭಾಳ ಸಂತೋಷದಿಂದ ಬಂದಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಮ್ಯಾಚ್ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. Inspiration for all the youth. He is a great visionary. He is planning something for the youth of the state. Thank you, Chief Minister. I think we all love you. Thank you.
CM ಜೊತೆ ಮಾತುಕತೆ ಆದಮೇಲೆ ಫಸ್ಟ್ ಆಫ್ ಆಯಿತು. ಸೊ ನಾವು ಸ್ವಲ್ಪ ಚಿಲ್ ಆದ್ವಿ. ಅಲ್ಲೇ ನಮಗೊಂದಷ್ಟು ಕಾಫಿ, ಡ್ರೈ ಫ್ರೂಟ್ಸ್ ವ್ಯವಸ್ಥೆ ಎಲ್ಲ ಕೂಡ ಇತ್ತು. ಸೊ ಒಂಥರ ಕ್ರಿಕೆಟ್ಗೂ ಕೂಡ ನಾವು ಇಷ್ಟೊತ್ತಿಗೆಲ್ಲ ಹೋಗಿಲ್ಲ ಅನ್ಸುತ್ತೆ 12ವರೆಗೆ. ಬಟ್ ಫುಟ್ಬಾಲಿಗೆ ಹೋಗಿದ್ದೀವಿ. Lakshmi Ammal! Have you all for Lakshmi Ammal? So again, I would like to thank our Chief Minister, Shri D.K. Shivakumar sir, for giving us this huge opportunity to host this wonderful event. And I would also like to thank my father, the KSFA President, the All India Football Association Vice President, the PDA Chairman, Shri N.A. Harris ji, for hosting this. No energy, yeah? Only for Lakshmi Ammal there is energy, yeah? So all, how many minutes for the match to start now? The odds say 51% Argentina, 49% Spain. But the audience says 51% Spain. 100%. All the Messi fans. All the Messi fans. All the Messi fans. All the Ronaldo fans, put your hands up. Oh! Lakshmi Ammal fans in the house. ಎಸ್, ಇವತ್ತು ಸ್ಪೇನ್ ಹಾಗೆ ಅರ್ಜೆಂಟೀನಾ ನಡುವೆ ಫೈನಲ್ ಆಗ್ತಿದೆ. ಎಷ್ಟೊತ್ತಿಗಾದರೂ ಕೂಡ ನಮ್ಮ ಶಾಸಕರಾದಂಥ ಎನ್ ಎ ಹ್ಯಾರಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮ್ಯಾಚ್ನ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಮಾತಾಡ್ಸೋಣ. ಸರ್, ಒಂದು ಮ್ಯಾಚ್ ಒಳ್ಳೆ ಹಂತದಲ್ಲಿದೆ, ಇನ್ನೂ ಪಾಯಿಂಟ್ಸ್ ಆಗಿಲ್ಲ. ಫುಟ್ಬಾಲ್ ಎಷ್ಟು ನೀವು ಫಾಲೋ ಮಾಡ್ತೀರಾ? ನಲ್ಪಾಡ್ ಅವ್ರು ಹೇಳ್ತಾ ಇದ್ರು ನೀವು ತುಂಬ ಫುಟ್ಬಾಲ್ ಎಲ್ಲ ಆಡ್ತಾ ಇದ್ರಿ ಹಿಂದೆ ಅಂತ. ಸೊ ಎಷ್ಟು ಫಾಲೋ ಮಾಡ್ತೀರಾ? ಆಟ ಆಡೋಕ್ಕೆ ಆಗುವಾಗ ಆಟ ಆಡ್ತಾ ಇದ್ವಿ. ಬಟ್ ನಾನು ಐ ಆಮ್ ದಿ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ಗೆ, ಆ್ಯಂಡ್ ಐ ಆಮ್ ದಿ ಪ್ರೆಸಿಡೆಂಟ್ ಫಾರ್ ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್. ಸೊ ಫುಟ್ಬಾಲ್ ಇಸ್ ಭಾಳ ಪ್ಯಾಷನಿಂದ ಫುಟ್ಬಾಲ್ನ ನೋಡ್ತೀನಿ, ಮಾಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಬೆಳೆಸ್ತಾ ಇದ್ದೀವಿ. ಸೊ ಆ ಒಂದು ಇದರಲ್ಲೇ ಇವತ್ತು ಇದನ್ನು ಇಲ್ಲಿ ಲೈವ್ ಮಾಡಲಿಕ್ಕೆ ಮತ್ತು ಸಿ ಎಮ್ಮನ್ನು ಕರೆಸಿ ಅವರು ನಮಗೊಂದು ಸ್ವಲ್ಪ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಬರ್ತೀನಿ ನಾನು ಅಂತ 12:30 ಇಲ್ಲ ಅಂದರೆ ಯಾರು ಬರ್ತಾರೆ? ಸೊ ಹಿ ಹ್ಯಾಸ್ ಲಾಟ್ ಆಫ್ ಇಂಟ್ರೆಸ್ಟ್ ಫಾರ್ ಫುಟ್ಬಾಲ್. ನಾವೆಲ್ಲ ಡೈಲಿ ಮ್ಯಾಚ್ ನೋಡಿನೇ ಮಲಗೋದು, ಬೆಳಿಗ್ಗೆವರೆಗೂ ಮ್ಯಾಚ್ ನಡೀತಾ ಇರುತ್ತೆ, ಎಲ್ಲ ಮ್ಯಾಚು ನೋಡಿಕೊಂಡೇ ಬಂದಿದ್ದೀವಿ. ಆ್ಯಂಡ್ ಫೈನಲಿ ಸ್ಪೇನ್ ವಿನ್ ಆಗುತ್ತೆ 1 ಗೋಲಿಂದ. ಅರ್ಜೆಂಟೀನಾ ಕಡೆಯಿಂದ ನಿಜವಾಗ್ಲೂ ಭಾಳ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್. ಹೊಸ ಚಾಂಪಿಯನ್ ಆಗಿ 16 ವರ್ಷ ಆದಮೇಲೆ ಸ್ಪೇನ್ ಕಿರೀಟ ಎತ್ಕೊಳ್ಳುತ್ತೆ. ಸೊ ಇದು ವ್ಲಾಗ್ ಆಗಿತ್ತು. ಸೊ ಅದಾದ್ಮೇಲೆ ಎಲ್ಲರೂ ಕೂಡ ನಿಧಾನಕ್ಕೆ ಹೊರಟರು. ಸೊ ನನಗೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇದು. ಅರ್ಜೆಂಟೀನಾ ಫ್ಯಾನ್ಸ್ ಸ್ವಲ್ಪ ಬೇಜಾರಲ್ಲಿ ಹೋಗ್ತಾ ಇದ್ದಾರೆ, ಸ್ಪೇನ್ ಅವರಂತೂ ಕುಣಿದು ಕುಪ್ಪಳಿಸ್ತಾ ಇದ್ರು. ಫೈನಲಿ ಇದೇ ಎಂಡ್. ಸೊ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ನಮ್ಗೆ ಆಮೇಲೆ ಕ್ಯಾಬ್ ಬುಕ್ ಮಾಡೋದು ಕೂಡ ಕಷ್ಟ ಆಯಿತು. ಫೈನಲಿ BMTC ಹತ್ತಿ ಮನೆ ಕಡೆ ನಡೆದ್ವಿ. ನಮಸ್ಕಾರ.